ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಯನ್, ಆಫೀಸ್ಗೆ ಹೋಗ್ತಿದ್ಯಾ? ಅಬ್ಬಾ, ನಿನ್ನ ಹೀಗೆ ನೋಡಿ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ. ಇನ್ಮೇಲಾದರೂ ಕೆಲಸದ ಕಡೆ ಗಮನ ಕೊಡಪ್ಪ. ಶಾಂತಮ್ಮ, ನಾನು ಆಫೀಸ್ಗೆ ಹೋಗ್ತಾ ಇಲ್ಲ. ಆಫೀಸ್ಗೆ ಹೋಗ್ತಿಲ್ವಾ? ಮತ್ತೆ ಎಲ್ಲಿಗೆ ಹೋಗ್ತಿದ್ಯಾ? ಸ್ವಲ್ಪ ಕೆಲಸ ಇದೆ ಶಾಂತಮ್ಮ, ಹೋಗಿ ಬರ್ತೀನಿ. ಶಾಂತಮ್ಮ, ಬರೋವಾಗ ನಾನು ಒಬ್ಬನೇ ಬರೋದಿಲ್ಲ, ಜೊತೆಗೆ ಗೆಸ್ಟ್ಸ್ ಇರ್ಬೋದು. ಗೆಸ್ಟಾ? ಯಾರಪ್ಪ ಅದು? ಶಾಂತಮ್ಮ, ನಾನು ಎಲ್ಲದನ್ನು ಈಗಲೇ ಹೇಳಿಬಿಟ್ರೆ ಆಮೇಲೆ ಥ್ರಿಲ್ ಏನಿರುತ್ತೆ ಹೇಳಿ. ನೀವೇ ಗೊತ್ತು ಮಾಡ್ಕೊಳ್ಳೋರಂತೆ ಬಂದ ಮೇಲೆ ಯಾರು ಗೆಸ್ಟ್ಸು ಅಂತ. ನೀನು ಮತ್ತೆ ಜಾನನ ಹುಡ್ಕೋಕೆ ಹೋಗ್ತಿದ್ಯಾ? ಅಲ್ಲಪ್ಪ, ನಿನ್ನೆ ತಾನೇ ಅಷ್ಟೆಲ್ಲ ಹೇಳಿದ್ದೀನಿ, ಮತ್ತೆ ಅದನ್ನೇ ಮಾಡ್ತಿದ್ದೀಯಲ್ಲ. ಶಾಂತಮ್ಮ, ಈಗ ನನಗೆ ಅದನ್ನು ಬಿಟ್ಟು ಬೇರೆ ಏನು ಕೆಲಸ ಇದೆ ಹೇಳಿ? ನಾನು ಬೇಕಾದರೆ 100 ಕೋಟಿ ದುಡಿಬಹುದು ಶಾಂತಮ್ಮ, ಆದರೆ ಎಲ್ಲ ಯಾರಿಗೋಸ್ಕರ? ನನ್ನ ಚಿನ್ನುಮರಿಗೋಸ್ಕರನೇ ಅಲ್ವಾ? ಈಗ ಅವರೇ ಇಲ್ಲ ಅಂದಮೇಲೆ ಇದು ಯಾವುದಕ್ಕೂ ಏನೂ ಅರ್ಥ ಇರೋದಿಲ್ಲ ಶಾಂತಮ್ಮ. ನೋಡಿ, ಒಂದ್ಸಲಿ ನನ್ನ ಚಿನ್ನುಮರಿ ವಾಪಸ್ ಮನೆಗೆ ಬಂದರೆ ಸಾಕು, ನಾನು ಅವ್ರ ಜೊತೆ ಸಂತೋಷವಾಗಿ ನೆಮ್ಮದಿಯಾಗಿದ್ಬಿಡ್ತೀನಿ. ನೋಡಪ್ಪ ಜಯಂತ್, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅಲ್ಲ, ಇಷ್ಟು ದಿನ ಜಾನ್ವಿ ಅವ್ರನ್ನ ಹುಡುಕಿ 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 ಸುಸ್ತಾಗಿ ಹೋಗಿದೀಯಾ. ಇನ್ನಾದರೂ ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡು. ಪರಿಸ್ಥಿತಿ ಸರಿ ಹೋದ್ಮೇಲೆ ನೀನೇ ಅವ್ರ ಹತ್ರ ಹೋಗಿ ಮಾತಾಡಿ ಕರ್ಕೊಂಡು ಬರುವಂತೆ. ಶಾಂತಮ್ಮ, ಇಲ್ಲ, ನೀವು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು. ಇನ್ಮೇಲೆ ಜಾನ್ವಿ ಅವರನ್ನು ನಾನು ಯಾವತ್ತೂ ಹುಡುಕೋದಿಕ್ಕೆ ಹೋಗೋದಿಲ್ಲ. ಮತ್ತೆ ಶಾಂತಮ್ಮ, ಯಾರು ಏನು ಹಠ ಮಾಡಿದ್ರು ಜಯಂತ ಜಾನ್ವಿನ ಯಾವತ್ತೂ ಮರೆಯೋದಿಲ್ಲ. ಹಾಗಂತ ಅವ್ರನ್ನ ಹುಡ್ಕೊಂಡು ನಾನೇ ಹೋಗಬೇಕು ಅಂತ ಇಲ್ವಲ್ಲ ಶಾಂತಮ್ಮ. ಅವರು ನನ್ನನ್ನು ಹುಡ್ಕೊಂಡು ಬರಬಹುದಲ್ವ? ಹಾಗೆ ಮಾಡ್ತೀನಿ ನೋಡಿ ಶಾಂತಮ್ಮ. ಏನಪ್ಪ, ನಿನ್ನ ಮಾತು ನನಗೊಂದು ಅರ್ಥ ಆಗ್ತಿಲ್ಲ. ಅರ್ಥ ಆಗೋಗಿ ಹೇಳ್ತೀನಿ ಕೇಳಿ ಶಾಂತಮ್ಮ. ಈಗ ಜಾನ್ವಿಯವರು ವಿಶ್ವನ ವಶದಲ್ಲಿದ್ದಾರೆ. ಈಗ ವಿಶ್ವನೇ ಅವರನ್ನು ಕರ್ಕೊಂಡು ಬಂದು ನನ್ನ ವಶಕ್ಕೆ ಒಪ್ಪಿಸ್ಬೇಕು. ಅವನು ಮಾಡಿರೋ ತಪ್ಪು ಅಂತ ತಲೆ ತಗ್ಗಿಸಿ ತಪ್ಪು ಒಪ್ಕೋಬೇಕು ಶಾಂತಮ್ಮ. ಹಾಗೆ ಮಾಡ್ತೀನಿ ಶಾಂತಮ್ಮ. ನನ್ನ ಜೊತೆನೇ ಆಟ ಆಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅವನು. ಈ ಸಲ ನನ್ನ ಆಟ ಏನು ಅಂತ ಅವ್ರಿಗೆ ತೋರಿಸ್ತೀನಿ. ಒಟ್ಟಿನಲ್ಲಿ ನನ್ನ ಚಿನ್ನುಮರಿ ಆದಷ್ಟು ಬೇಗ ನನ್ನ ಮನೆಗೆ ವಾಪಸ್ ಬರಬೇಕು, ಅಷ್ಟೇ ಅಲ್ವಾ? ನೀವೇನು ಯೋಚನೆ ಮಾಡಿಬಿಡಿ, ಆದಷ್ಟು ಬೇಗ ಬರ್ತಾರೆ. ಬರ್ತೀನಿ ಶಾಂತಮ್ಮ. ಇವ್ನು ಏನು ಮಾಡೋಕ್ಕೆ ಹೊರಟಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಅದು ಅಲ್ಲದೆ ಮನೆಗೆ ಗೆಸ್ಟ್ ಕರ್ಕೊಂಡು ಬರ್ತಿದ್ದೀನಿ ಅಂತಿದ್ದಾನೆ. ಅದು ಯಾರನ್ನ ಕರ್ಕೊಂಡು ಬರ್ತಾನೋ, ಇನ್ನೂ ಈ ಮನೆಯಲ್ಲಿ ಏನೇನು ನಡೆಯುತ್ತೋ ದೇವ್ರೆ, ನೀನೇ ಕಾಪಾಡಬೇಕು. ಏನು ಮತ್ತನು? ನನ್ನ ಕ್ಷಮಿಸ್ಬಿಡಿ ಅತ್ತೆ. ಚಂದನ ಅವ್ರ ಬಗ್ಗೆ ನಾನು ತುಂಬ ತಪ್ಪು ತಿಳ್ಕೊಂಡಿದ್ದೆ. ನಾನು ಅದನ್ನೆಲ್ಲ ಗೊತ್ತಿಲ್ಲದೆ ಅವ್ರ ಬಗ್ಗೆ ಏನೇನೋ ಮಾತಾಡ್ಬಿಟ್ಟೆ. ಹೇಗೋ ನಿನ್ಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕಮ್ಮ, ಸಮಾಧಾನ ಮಾಡ್ಕೊ. ಅತ್ತೆ, ಅವ್ರ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯ್ತು? ನನಗೆ ಗೊತ್ತಾದ ಮೇಲೆ ನಿಂಗೆ ಹೇಳಿದ್ದು. ಅವಳ ಮೇಲೆ ಅನುಮಾನ ಪಡಬೇಡ, ಅವಳಿಂದ ನಮ್ಗೆ ಯಾವ ತೊಂದರೆನೂ ಆಗಲ್ಲ ಅಂತ. ಅದು ನಿಜ ಅತ್ತೆ. ತಾನೇ ಅಷ್ಟು ನೊಂದಿರುವಾಗ ಬೇರೆಯವ್ರಿಗೆ ನೋಯಿಸಲ್ಲ ಅತ್ತೆ. ನಾವು ಅವ್ರನ್ನ ಸಂಪೂರ್ಣವಾಗಿ ನಂಬೋದು ಅತ್ತೆ. ಹೌದು ತನ, ಪಾಪ ಚಂದನ ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದ್ರು ಹೊರಗಡೆ ಎಷ್ಟು ಶಾಂತವಾಗಿರ್ತಾಳಲ್ಲ. ಅವಳೊಂಥರ ದೀಪದ ಹಾಗೆ ತನ್ನನ್ನು ತಾನೇ ಸುಟ್ಕೊಂಡು ಬೇರೆಯವ್ರಿಗೆ ಬೆಳಕು ಕೊಡ್ತಾಳೆ. ನೋಡಮ್ಮ, ಅವಳ ಬಗ್ಗೆ ಇನ್ಯಾವತ್ತೂ ತಪ್ಪು ತಿಳ್ಕೊಬೇಡ. ನನ್ನ ಕ್ಷಮಿಸ್ಬಿಡಿ ಅತ್ತೆ. ನಾನು ಇನ್ಮೇಲೆ ಈ ರೀತಿ ಎಲ್ಲ ಮಾತಾಡೋದಿಲ್ಲ. ಅತ್ತೆ, ನಿಮಗೆ ಹೇಗೆ ಗೊತ್ತಾಯ್ತು ಅಂತಂದರೆ ನೀವೇನು ಹೇಳೇ ಇಲ್ವಲ್ಲ? ಹೇಗೋ ಗೊತ್ತಾಯ್ತು, ನಾನು ಹೇಳಿದ್ನಲ್ಲ ಇನ್ನೂ ಸುಮಾರು ವಿಷಯಗಳು ನಿನ್ನ ಹತ್ರ ಹೇಳಬೇಕು ಅಂತ. ಅದರಲ್ಲಿ ಇದು ಒಂದು. ಇನ್ಮೇಲಾದರೂ ಚಂದನ ಜೊತೆ ಚೆನ್ನಾಗಿರೋ, ನೊಂದಿರೋ ಮನಸ್ಸಿಗೆ ನಮ್ಮಿಂದ ನೋವಾಗೋದು ಬೇಡ. ಹೌದು ಅತ್ತೆ, ನಾನು ಇವಾಗಲೇ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ.
ತನು ಅವ್ರು ಏನಾದರೂ ಬೇಕಿತ್ತಾ? ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕಿತ್ತು. ಕ್ಷಮೆನಾ? ನೀವೇನು ತಪ್ಪು ಮಾಡಿದ್ದೀರಾ ಅಂತ ಕ್ಷಮೆ ಕೇಳಬೇಕು? ನನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಿದೆ. ನಿಮಗೆ ತುಂಬ ಹರ್ಟ್ ಮಾಡಿದ್ದೀನಿ. ನೋಡಿ, ನಾನು ಮಾತಾಡಿರೋ ಮಾತುಗಳು ನಿಮ್ಮ ಮನಸ್ಸನ್ನ ತುಂಬ ನೋಯಿಸಿದೆ ಅಂತ ನನಗೆ ಗೊತ್ತು. ಅದಕ್ಕೆ ದಯವಿಟ್ಟು ಸಾರಿ. ಅಯ್ಯೋ, ನೀವು ಸುಮ್ಮನಿರಿ. ಸಾರಿ ಎಲ್ಲ ಯಾಕೆ ಕೇಳ್ತೀರಾ? ನಿಮ್ಮ ಸ್ಥಾನದಲ್ಲಿ ನಾನೇ ಇದ್ದಿದ್ರು ಹೀಗೆ ಮಾಡ್ತಾ ಇದ್ದೆ ಅನಿಸುತ್ತೆ. ಸಮಯ ಸಂದರ್ಭ ಹಾಗೆ ಯೋಚನೆ ಮಾಡೋ ಹಾಗೆ ಮಾಡ್ತು ಅಷ್ಟೆ. ನಿಜ ಹೇಳಬೇಕು ಅಂದರೆ ನಾನು ನಿಮಗೆ ಸಾರಿ ಕೇಳಬೇಕು. ನಾನು ಯಾವತ್ತೂ ನಿಮ್ಮ ಹತ್ರ ನನ್ನ ಬಗ್ಗೆ ಹೇಳ್ಕೊಳ್ಳೇ ಇಲ್ಲ. ಅಂಥದ್ರಲ್ಲಿ ನಿಮಗೆ ನನ್ನ ಬಗ್ಗೆ ಆ ಥರ ಯೋಚನೆ ಬಂದಿರೋದು ಸಹಜ ಅಲ್ವಾ? ಚಂದನ ಅವರೇ, ಆಗಿದ್ದಾಗೋಯ್ತು. ನಾವು ಎಲ್ಲ ಇಲ್ಲಿಗೆ ಮರ್ತು ಬಿಡೋಣ. ನಾನು ಇನ್ಮೇಲೆ ಯಾವತ್ತೂ ನಿಮ್ಮ ಹತ್ರ ಆ ಥರ ಎಲ್ಲ ಮಾತಾಡಲ್ಲ. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಮರ್ತು ಬಿಡಿ. ನೋಡಿ, ನೀವು ಯಾವತ್ತೂ ಖುಷಿಯಾಗಿರಬೇಕು, ನಗ್ನಗ್ತಾ ಇರಬೇಕು. ಥ್ಯಾಂಕ್ಸ್ ತನವರೇ. ಅಲಾಗಲ್ಲ ವೀಣಾ 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 ಒಂದೊಡೆ ಕಾಫಿ ತಗೊಂಬರೇ. ಏನ್ರಿ ಇವತ್ತು ನಿಮ್ಮ ಮುಖ ಒಳ್ಳೆ ಚಂದ್ರನ ಥರ ಪಳಪಳ ಅಂತ ಹೊಳಿತಾ ಇದೆ. ಅದು ಸೋಪ್ ಹಾಕೊಂಡು ಸ್ನಾನ ಮಾಡಿದೆ ಕಣೆ, ಅದಕ್ಕೆ. ಹೌದಾ ರೀ? ಇಷ್ಟು ದಿವಸ ಸಗಣಿ ಹಾಕೊಂಡು ಸ್ನಾನ ಮಾಡ್ತಿದ್ರಾ? ಹೇ, ಏನು ನೀನು ಗಂಡ ಅದು ಸ್ವಲ್ಪ ಮರ್ಯಾದೆ ಕೂಡ. ನಾನು ಮರ್ಯಾದೆಯಿಂದಲೇ ಕೇಳಿದೆ, ಏನ್ರಿ ಇಷ್ಟೊಂದು ಖುಷಿಯಾಗಿದ್ದೀರಾ, ಮುಖ ಹೊಳಿತಾ ಇದೆ ಅಂತ. ನೀವು ತಾನೇ ಕಿಂಡಲ್ ಮಾಡಿದ್ದು, ಅದಕ್ಕೆ ನಾನು ಮಾಡಿದೆ. ಅಲ್ಲ ಕಣೆ, ಖುಷಿಯಾಗಿದ್ರು ಯಾಕೆ ಖುಷಿಯಾಗಿದ್ದೀರ ಅಂತ ಪ್ರಶ್ನೆ ಮಾಡ್ತೀಯ. ಹ್ಯಾಪ್ ಮರೆ ಹಾಕೊಂಡು ಯಾಕೆ ಹ್ಯಾಪ್ ಮರೆ ಹಾಕೊಂಡಿದ್ದೀರ ಅಂತ ಪ್ರಶ್ನೆ ಮಾಡ್ತೀಯ. ಪ್ರಶ್ನೆ ಮಾಡೋದನ್ನೇ ಜೀವನ ಮಾಡ್ಕೊಂಬಿಟ್ಟಿದ್ಯಲ್ಲ. ಹೌದು ರೀ, ನಾವು ಹೆಂಡ್ತಿ ಅಂದರೆ ಹಾಗೆ ಪ್ರಶ್ನೆ ಮಾಡೋದೇ ನಮ್ಮ ಜೀವನ. ಇಷ್ಟಕ್ಕೂ ನಾನು ಪ್ರಶ್ನೆ ಮಾಡಿದ್ರೇ ನೀವು ಒಳ್ಳೆ ಬಾಲ ಇಲ್ದಿರೋ ಮಂಗನ ಥರ ಆಡ್ತೀರಾ. ಶತ್ರು ಥರ ನೋಡ್ತಿದ್ಯಲ್ಲ ನನ್ನ. ಅಯ್ಯೋ, ಆ ಬಗ್ಗೆ ನಂಗೆ ಎಲ್ರಿ ಇದೆ. ನಾನು ನಿಮ್ಮ ಶತ್ರು ಆಗಿದ್ದರೆ ನಿಮ್ಮ ಜೊತೆ ಈ ಮನೇಲಿ ಯಾಕ್ರಿ ಇರ್ತಿದ್ದೆ? ನಿಮ್ಮ ಹೆಂಡತಿ ಆಗಿದ್ದಕ್ಕೆ ತಾನೇ ಎಲ್ಲ ಸಹಿಸ್ಕೊಂಡು ಹೋಗ್ತಾ ಇರೋದು. ಇಷ್ಟಕ್ಕೂ ನೀವು ದಿನಕ್ಕೂ ಒಂದೊಂದು ರಾದಂತ ಮಾಡ್ಕೊಂಡು ಬರ್ತಾಯಿದ್ರೆ ನಾನು ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳಿ. ಆದರೂ ರೀ, ನೀವು ಇತ್ತೀಚೆಗೆ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ. ಅದೇನು ಅಂತ ನಾನು ಕೇಳಿದ್ರೆ ನೀವು ಹೇಳ್ತಾ ಇಲ್ಲ ಬೇರೆ. ಹಾಗಂತ ನಾನೇನು ಸುಮ್ಮನೆ ಇರ್ತೀನಿ ಅಂತ ನೀವು ಅನ್ಕೋಬೇಡಿ. ಬಿಲದಲ್ಲಿರೋ ಇಲಿನೇ ಹಿಡ್ದಿದ್ದೀನಂತೆ. ಇನ್ನು ನೀವೇನು ಮಾಡ್ತಾ ಇದ್ದೀರಂತ ತಿಳ್ಕೊಳ್ದೆ ಇದ್ಬಿಟ್ಟಿನ. ಅಯ್ಯೋ, ಏನಿಲ್ಲ ಕಣೆ, ಸುಮ್ಮನೆ ಇವಳು ಏನೇನೋ ಹೇಳ್ತಾರೆ. ನನ್ನ ಫ್ರೆಂಡ್ ಹೆಲ್ಪ್ ಮಾಡ್ದ, ಫೈನಾನ್ಷಿಯರ್ದು ಸಾಲ ತೀರಿಸಿದೆ. ಸೈಟೊಂದು ವರ್ಷಕ್ಕೆ ಬಂದುಬಿಟ್ರೆ ಎಲ್ಲ ತೀರಿಸ್ಬಿಡ್ತೀನಿ. ನಾನು ಟೆನ್ಷನ್ ಇದ್ದರೆ ಇವಳೊಬ್ಳು ಒಳಗೆ ಸುಬ್ಬಿ. ಏನಂದ್ರಿ? ಏನಿಲ್ಲ, ಒಳ್ಳೊಟ್ಟೆ ಕಾಫಿ ಮಾಡ್ಕೊಂಬ ಅಂದೆ ಅಷ್ಟೇ. ನೀವು ಇದೇ ಥರ ಬರೀ ಕಾಫಿ ಕುಡಿತಾ ಇದ್ರೆ ಗುಣಾಣ ಥರ ನಿಮ್ಮ ಹೊಟ್ಟೆ ಗಜಗಾತ್ರ ಆಗ್ಬಿಡುತ್ತೆ. ನೋಡ್ತಾ ಇರಿ. ಏಯ್, ನಿನ್ನ ಗಂಡ ಗುಂಡಾಗಿ ಚೆನ್ನಾಗಿದೆ, ನಾನು ಖುಷಿ ಪಡೋದು ಬಿಟ್ಟು ಗುಡಾಣ ಅಂತೆಲ್ಲ ಹೇಳ್ತೀನಿ. ಹೋಗು, ಕಾಫಿ ಮಾಡ್ಕೊಂಬ. ಲಕ್ಷ್ಮೀ ನಿವಾಸ ಲಕ್ಷ್ಮೀ